ಅಕ್ರಮಗಳ ಅಡ್ಡೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಖಡಕ್ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಡಿಜಿಪಿಯಾಗಿ ಅಧಿಕಾರ ಸ್ವೀಕರಿಸಿದ 5ನೇ ದಿನಕ್ಕೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮ ನಡೆದರೆ ಹುಷಾರ್. ಕೈದಿಗಳಿಗೆ ರಾಜಾತಿಥ್ಯ ನೀಡಿದ್ರೆ ಸಿಬ್ಬಂದಿಗೆ ಗ್ರಹಚಾರ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ವಾರ್ನಿಂಗ್. ನೂತನ ಕಾರಾಗೃಹ ಡಿಜಿಪಿಯಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ಅಲೋಕ್ ಕುಮಾರ್ ಅಕ್ರಮ ಚಟುವಟಿಕೆಗಳ ಹಾಟ್ಸ್ಪಾಟ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಖುದ್ದು ಭೇಟಿ ನೀಡಿ ಜೈಲಿನ ಇಂಚಿಂಚು ಮೂಲೆಯನ್ನು ಜಾಲಾಡಿದ್ದಾರೆ. ಈ ವೇಳೆ ಜೈಲು ಸಿಬ್ಬಂದಿಗೆ ಮತ್ತು ಖೈದಿಗಳಿಗೆ ಓಪನ್ ಆಗಿ ವಾರ್ನಿಂಗ್ ನೀಡಿದ್ದಾರೆ. ಇನ್ಮುಂದೆ ಜೈಲಿನಲ್ಲಿ ಮೊಬೈಲ್, ಗಾಂಜಾ, ಬೀಡಿ, ಸಿಗರೇಟ್ ಎಲ್ಲವೂ ಬಂದಾಗಬೇಕು. ಈ ಕೂಡಲೇ ಮೊಬೈಲ್ ಬಳಸ್ತಿದ್ರೆ ಕೂಡಲೇ ಜೈಲು ಸಿಬ್ಬಂದಿಗೆ ಹಿಂದಿರುಗಿಸಿ ಎಂದು ಖೈದಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಜೈಲು ಸಿಬ್ಬಂದಿಗಳಿಗೂ ಅಲೋಕ್ ಕುಮಾರ್ ಚಳಿ ಬಿಡಿಸಿದ್ದಾರೆ. ಜೈಲಲ್ಲಿ ಗಾಂಜಾ, ಬೀಡಿ, ಸಿಗರೇಟ್ ಸಂಪೂರ್ಣ ನಿಲ್ಲಬೇಕು. ಜೈಲಲ್ಲಿ ಅಕ್ರಮಗಳು ನಡೆದಿದ್ದು ಕಂಡು ಬಂದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇನೆ. ಇನ್ನು ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ 15 ದಿನ ಗಡುವು ಅಷ್ಟೇ ಎಂದು ಜೈಲು ಸಿಬ್ಬಂದಿಗೆ ಡಿಜಿಪಿ ಅಲೋಕ್ ಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ನಾವು ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು, ಸಿಮ್ ಕಾರ್ಡ್ ಏನಾದರೂ ಫೇಕ್ ಇದ್ದರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದ್ದಾರೆ ಮಾತ್ರ ಒಳಗಡೆ ಇರೋವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಅಥವಾ ಯಾರು ಒಳಗಡೆ ಇದ್ದಾರೆ ಅವ್ರಿಗೆ ನಾವು ಇದು ಕಸ್ಟಡಿಲಿ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು, ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ. ಗಾಂಜಾನೇ ಬರುತ್ತೆ, ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದರು, ಯಾರು ಕೊಟ್ಟಿದ್ದರು. ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆಳೆಸೋದು. ಯಾವ ಕೇಸ್ ಆಗಿದ್ದರೆ ಅದು ಮಾಡಬೇಕಾಗತ್ತೆ, ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ. ಸಾಧಾರಣ ಕೈದಿಗಳಂತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ವಿಚಾರಣೆ. ಇನ್ನು ಡಿಜಿಪಿ ಅಲೋಕ್ ಕುಮಾರ್ ಜೈಲನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಜೈಲಿನ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದರೊಂದಿಗೆ ಜೈಲಿನಲ್ಲಿ ಪುರುಷರ ಬ್ಯಾರಕ್, ಮಹಿಳಾ ಬ್ಯಾರಕ್, ಕ್ವಾರಂಟೈನ್ ಸೆಲ್, ಬೇಕರಿ, ಅಡುಗೆ ಮನೆ, ಆಸ್ಪತ್ರೆ ಸೇರಿದಂತೆ ಜೈಲಿನ ಮೂಲೆ ಮೂಲೆ ಜಾಲಾಡಿದ್ದಾರೆ. ಇದೇ ವೇಳೆ ಕ್ವಾರಂಟೈನ್ ಸೆಲ್ನಲ್ಲಿರುವ ನಟ ದರ್ಶನ್ ವಿಚಾರಣೆ ನಡೆಸಿದ್ರು. ಈ ವೇಳೆ ಯಾವುದೇ ಕುಂದುಕೊರತೆ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಎಂದು ತಿಳಿದು ಬಂದಿದೆ. ಈಗ 2900 ಸಮಥಿಂಗ್ ಅದು ವಾರ್ಡರ್ಸ್ದು ಆ್ಯಕ್ಚುಯಲ್ ಸ್ಟ್ರೆಂತ್, ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು 1700 ಸಮಥಿಂಗ್ ಅದು ಇದೆ. ಸೊ 40% ಕೊರತೆ ಬೀಳ್ತಾ ಇದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ನಾವು ಏನಿದೆ ಎಷ್ಟು ಇದು ಇದಕ್ಕೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು, ನಾವು ಕೆಲಸ ಮಾಡಬೇಕು. ಸೊ ನಾವು ಅವ್ರದ್ದು ಆಳಿಸಿದ್ದಕ್ಕೆ ಆಯಿತು. ನಾವು ರಿಕ್ರೂಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ. ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗತ್ತೆ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುವ ಕಾಲ ಸಮೀಪಿಸುತ್ತಿದ್ದು ಜೈಲು ಸಿಬ್ಬಂದಿ ಜೊತೆ ಜೈಲು ಹೊರಭಾಗದ ಸೆಕ್ಯೂರಿಟಿ ಜವಾಬ್ದಾರಿ ವಹಿಸಿಕೊಂಡಿರೋ ಕರ್ನಾಟಕ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿಬ್ಬಂದಿ ಕೂಡ ಜೈಲಿನ ಒಳಗೆ ನಿಷೇಧಿತ ವಸ್ತುಗಳು ರವಾನೆ ಆಗದಂತೆ ಕ್ರಮ ವಹಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.